ನಮಸ್ಕಾರ. ಯಾವ ದೇವಸ್ಥಾನಕ್ಕೆ ಹೋದರೂ ನಮಗೆ ಒಳ್ಳೆಯದಾಗ್ತಿಲ್ಲ. ಯಾವ ದೇವಸ್ಥಾನಕ್ಕೆ ಹೋದರೆ ಬೇಗ ಒಳ್ಳೆಯದಾಗುತ್ತೆ. ನಮಗೆ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನಕ್ಕೆ ಕಾಲಿಟ್ಟರೆ ಬೇಗ ಒಳ್ಳೆಯದಾಗಬೇಕಪ್ಪ ಅಂತಂದರೆ ಎಸ್, ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಬೇಗ ಒಳ್ಳೆಯದಾಗಬೇಕಾ? ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಾಕಷ್ಟು ಜನ ನಾವು ಅಷ್ಟೆಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ, ಆ ದೇವಸ್ಥಾನ ಈ ದೇವಸ್ಥಾನ, ಆ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಎಲ್ಲಂದರಲ್ಲೇ ಹೋಗಿ ಬಂದ್ವಿ, ನಮಗೆಲ್ಲೂ ಒಳ್ಳೆಯದಾಗಲಿಲ್ಲ, ಈ ದೇವಸ್ಥಾನಕ್ಕೆ ಹೋದ ತಕ್ಷಣ ಒಳ್ಳೆಯದಾಯಿತು ಅಂತ ಹೇಳ್ತಿರ್ತಾರೆ ಅಲ್ವಾ. ಎಸ್ಪೆಷಲಿ ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಬೇಗ ಒಳ್ಳೆಯದು ಆಗೇ ಆಗುತ್ತೆ. ಯಾವ ದೇವಸ್ಥಾನ ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ಬೇಗ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ. ಯಾವ ದೇವಸ್ಥಾನ ಗೊತ್ತಾ? ಅದು ಶೃಂಗೇರಿ ಹತ್ತಿರ ವರಾಹಿ ಅಮ್ಮನ ದೇವಸ್ಥಾನ. ನೋಡಿ, ವರಾಹಿ ದೇವಿ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ. ಶುಕ್ರವಾರದ ದಿನ ಹೋಗಿ ಬನ್ನಿ, ಶುಕ್ರವಾರದಂದು ಹೋಗಿ ಬನ್ನಿ. ಹೋಗೋದಾದರೆ ಪವರ್ಫುಲ್ ದೇವಸ್ಥಾನ, ವರಾಹಿ ಅಮ್ಮನ ದೇವಸ್ಥಾನ. ಶೃಂಗೇರಿಯಿಂದ 6 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ದೊಡ್ಡ ಹೊನ್ನೆ ಗ್ರಾಮದಲ್ಲಿ ವರಾಹಿ ಅಮ್ಮನ ದೇವಸ್ಥಾನ, ವರಾಹಿ ದೇವಿ ದೇವಸ್ಥಾನ. ಬೇಗ ಒಳ್ಳೆಯದಾಗೇ ಆಗುತ್ತೆ. ಒಂದು ಬಾರಿ ಹೋಗಿ ಬಂದರೆ ನೀವು ಪದೇ ಹೋಗ್ತಿರ್ತೀರ. 3 ತಿಂಗಳಿಗೆ ಒಂದು ಸರಿ ಹೋಗಬೇಕು ಅನಿಸುತ್ತೆ ನಿಮಗೆ. 3 ತಿಂಗಳಿಗೆ ಒಂದು ಸರಿ ಹೋಗಿ ಮತ್ತೆ ದರ್ಶನ ಮಾಡ್ಕೊಂಡು ಬರ್ತಿರ್ತೀರ. ಈ ದೇವಸ್ಥಾನಕ್ಕೆ ಹೋದ್ರೇ ಅಷ್ಟು ಬೇಗ ಒಳ್ಳೆಯದು ಆಗೇ ಆಗುತ್ತೆ. ನೋಡಿ, ಜ್ಯೋತಿಷ್ಯಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ. ಸದುಪಯೋಗ ಪಡಿಸ್ಕೊಳ್ಳಿ, ಸುಖವಾಗಿ ಬದುಕಿ. ಒಂದು ಮಂತ್ರ ಹೇಳ್ಕೊಂತ ಇರಬೇಕು ನಿರಂತರವಾಗಿ. 2ನೇದು ದಾನ ಮಾಡ್ತಾನೇ ಇರಬೇಕು ನಿರಂತರವಾಗಿ. ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ ಡಿಮ್ಯಾಂಡ್ ಮಾಡಿ ದೇವ್ರಿಗೆ ಕೇಳ್ತಾನೇ ಇರಬೇಕು ನಿರಂತರವಾಗಿ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ಬೇಗ ಒಳ್ಳೆಯದು ಆಗೇ ಆಗುತ್ತೆ ಖಂಡಿತವಾಗ್ಲೂ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.